ಡ್ರಗ್ಸ್ ದಂಧೆ ಏನಿದೆ ಅದನ್ನ ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆನೆ ಮಾಡಿದ್ದೇವೆ. ಕರ್ನಾಟಕ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಒಂದು ದೊಡ್ಡ ಆಂದೋಲನವನ್ನೇ ಪ್ರಾರಂಭ ಮಾಡಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೇವೆ. ಸಾವಿರಾರು ಜನಕ್ಕೆ ಕೇಸ್ ಬುಕ್ ಮಾಡಿದ್ದೇವೆ, ಅರೆಸ್ಟ್ ಮಾಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ಕಾಲುಗಳಿಗೆ ಗುಂಡು ಹಾಕುವಂತಹ ಪ್ರಯತ್ನ ಕೂಡ ನಮ್ಮ ಇಲಾಖೆಯವರು ಮಾಡಿದ್ದಾರೆ. ಈ ಭಾಗದಲ್ಲಿ ಕೂಡ ಡ್ರಗ್ಸ್ ದಂಧೆ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಕೇಂದ್ರದಿಂದ, ಬೆಂಗಳೂರಿಂದಾನೇ ಮಾನಿಟರ್ ಮಾಡ್ತಾ ಇದ್ದೇವೆ. ನಾನು ನೇರವಾಗಿ ಪ್ರತಿನಿತ್ಯ ಮಾಹಿತಿ ತಗೊಳ್ತೇನೆ. ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಧಾರವಾಡದಲ್ಲಿ ಏನಾಗ್ತದೆ, ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡ್ತಾ ಇದ್ದೇವೆ. ಮೊದಲಿಗಿಂತ ಕಡಿಮೆ ಆಗಿದೆ. ಬಹಳ ಕಠಿಣವಾದ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೇ ತಮಗೆಲ್ಲ ಗೊತ್ತಿದ್ದಾಗೆ ನೂರಾರು ಜನರನ್ನ ಉಪಯೋಗ ಮಾಡ್ತಿದ್ದವರನ್ನ ಕರ್ಕೊಂಡು ಬಂದು ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿದ್ದಾರೆ. ಅದರಲ್ಲೂ ಕೂಡ ಅದಕ್ಕೂ ಟೀಕೆ ಬಂದಿದೆ. ನೀವು ಇವ್ರನ್ನೇ ಕರ್ಕೊಂಡು ಬಂದಿದ್ದೀರಾ, ಯಾಕೆ ಕರ್ಕೊಂಡು ಬಂದಿದ್ದೀರಾ, ನೀವು ಪೆಡ್ಲರ್ಸ್ ಹಿಡಿಯೋ ಬದಲು ಇವ್ರನ್ನೇ ಹಿಡಿತೀರಾ. ಆದರೆ ಇವ್ರು ಹಿಡಿಯೋದ್ರ ಮೂಲಕ ಪೆಡ್ಲರು ಸಿಗ್ತಾರೆ ಅನ್ನೋದು ಸಾಮಾನ್ಯವಾದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಸುಮಾರು 200-300 ಜನ ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಟೆಸ್ಟ್ ಮಾಡಿದ್ರೆ 80% ಎಲ್ಲ ಪಾಸಿಟಿವ್ ಇದ್ದಾರೆ. ಅದರ ಮೂಲಕ ಇಲಾಖೆಯವರು ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರನ್ನ ಹಿಡಿತಾರೆ. ನಿನ್ನೆ ರಾತ್ರಿ ಕೂಡ ಒಬ್ಬ ವ್ಯಕ್ತಿನ ಹಿಡಿದಿದ್ದಾರೆ. ಅವ್ರ ಹತ್ರನೂ ಕೂಡ ಕೆಜಿ ಗಟ್ಟಲೆ ಡ್ರಗ್ಸ್ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ. ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ವಿಶೇಷವಾದಂಥ ಕಾರ್ಯಾಚರಣೆಯನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಕಡಿಮೆ ಆಗಿದೆ, ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ. ಇದರ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಪ್ರತಿ ತಿಂಗಳ ಹಿರಿಯ ಅಧಿಕಾರಿಗಳು ಹೋಗಿ ಮಕ್ಕಳಿಗೆ ಹೇಳಬೇಕು, ಅದರ ಡ್ರಗ್ಸಿನ ಅಪಾಯ ಹೇಳಬೇಕು, ಮತ್ತು ಯಾರು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ, ಪ್ರಿನ್ಸಿಪಾಲ್ಗಳು ಅಥವಾ ಮ್ಯಾನೇಜ್ಮೆಂಟ್ನವರು, ಅವರಿಗೆ ನಾವು ಜವಾಬ್ದಾರಿ ಮಾಡಬೇಕು. ಹಾಗೆ ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ನಮ್ಮ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಈ ರೀತಿ ಕ್ರಮಗಳನ್ನು ತಗೊಂಡಿದ್ದೇವೆ. ಮತ್ತು ಸೈಬರ್ ಕ್ರೈಮು ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ 1-2 ಸೈಬರ್ ಸ್ಟೇಷನ್ ಇದ್ದದ್ದು. ಅವಾಗ ಯಾರು ರಿಜಿಸ್ಟರ್ ಮಾಡಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಕೂಡ ಸೈಬರ್ ಕೇಸಸ್ ನ ತಗೊಳ್ತಾ ಇರಲಿಲ್ಲ. ಈಗ 43 ಸೈಬರ್ ಸ್ಟೇಷನ್ಸ್ ಅನ್ನ ಮಾಡಿದ್ದೇವೆ. ಜಿಲ್ಲೆಗೊಂದೊಂದು ಸೈನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದೇವೆ. ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಆಗಿದೆ. ಏನು ಫ್ರಾಡ್ಗಳು ನಡೆಯುತ್ತೆ, ಬ್ಯಾಂಕ್ ಫ್ರಾಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ಗಳು ಇರ್ಬೋದು, ಬೇರೆ ಕ್ರೈಮ್ಸ್ ಸೈಬರ್ ಮೂಲಕ ಮಾಡ್ತಕ್ಕಂಥ ಕ್ರೈಮ್ಸ್ಗಳು, ಅವೆಲ್ಲವನ್ನು ತಡೆಗಟ್ಟೋದಕ್ಕೆ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಬಹಳ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಯಾರು ಈ ರೀತಿ ಫ್ರಾಡ್ ಮಾಡಿರ್ತಾರೆ, ಬ್ಯಾಂಕಲ್ಲಿ ಅವರ ಅಕೌಂಟ್ ಹ್ಯಾಕ್ ಮಾಡ್ಕೊಂಡು ಹಣ ತಗೊಂಡಿರ್ತಾರೆ, ಆ ಥರದವನ್ನೆಲ್ಲ ಬಹಳಷ್ಟು ಕೇಸಸ್ ಅಲ್ಲಿ ಹಿಡಿದು ನಾವು ಹಣ ವಾಪಸ್ ಕೊಡಿಸಿದ್ದೇವೆ. 100 ಕೋಟಿ ರೂಪಾಯಿ ಹಣ ವಾಪಸ್ ಕೊಡಿಸಿದ್ದೇವೆ. ಮತ್ತು ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಿ ಅವರಿಗೆ ಹಣ ಆಚೆ ಹೋಗಿ ತಡೆದಿದ್ದೇವೆ. ಮತ್ತು ಇದು ಒಂದು ಭಾಗ ಆದರೆ ಬೇರೆ ಬೇರೆ ಫೇಕ್ ನ್ಯೂಸ್ಗಳು ಮಾಡ್ತಕ್ಕಂಥವ್ರು, ಕ್ರಿಮಿನಲ್ ಮ್ಯಾಟರ್ಸ್ಗಳನ್ನ ಪೋಸ್ಟಿಂಗ್ಸ್ ಮಾಡಿ ಪ್ರಚೋದನೆ ಮಾಡ್ತಕ್ಕಂಥವ್ರು, ಇಂಥದ್ದನ್ನು ಎಲ್ಲನೂ ಕೂಡ ನಾವು ಹಿಡಿದಾಗ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನ ಒಂದು ಹತೋಟಿಗೆ ತಂದಿದ್ದೇವೆ ಅನ್ನೋದನ್ನ ನಾನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಎನ್ನುವ ಮಾತು ಸುಳ್ಳು.
ಶಾಂತಿಯಿಂದ ನಾವು ಗಣಪತಿ ಪೂಜೆ ಮಾಡ್ತೇವೆ, ಗಣಪತಿ ಹಬ್ಬ ಮಾಡ್ತಿದ್ದೇವೆ. ಯಾವ ಗಲಾಟೆ ಕೂಡ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ. ಅದೇ ರೀತಿ ರಂಜಾನ್ ಹಬ್ಬ ಬರುತ್ತೆ, ಇನ್ನೊಂದು ಹಬ್ಬ ಬರುತ್ತೆ, ಯಾವುದು ಕೂಡ ನಾವು ಆಗೋದಕ್ಕೆ ಬಿಟ್ಟಿಲ್ಲ. ಇದೆಲ್ಲವೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ನಾವು ಕ್ರಮ ತಗೊಳ್ತಿದ್ದೇವೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.